चित्रदुर्ग के सांसद और पूर्व मंत्री गोविंद कारजोल ने दिल्ली में भाजपा सत्ता में आने पर खुशी जताई है। उन्होंने आज विजयपुर में पत्रकार सम्मेलन में बात करते हुए कहा कि मुफ्त परियोजनाओं की राजनीति करने वाली कांग्रेस अब खत्म हो चुकी है। कांग्रेस अब दिल्ली में शून्य पर आ चुकी है और अब खत्म भी हो चुकी है। लोगों ने कांग्रेस को सही सबक सिखाया है। कांग्रेस अपने भ्रष्टाचार के कारण खत्म हो रही है। लोगों ने भाजपा को भारी समर्थन दिया है। मैंने पहले भी दिल्ली में ऐसा देखा है जहां भयंकर गरीबी थी। भाजपा को दिल्ली में शासन करके लोगों का दिल जीतना चाहिए। मैं दिल्ली की जनता और भाजपा के नेताओं को बधाई देता हूं। केजरीवाल ईमानदारी और भ्रष्टाचार के खिलाफ लड़ते रहे हैं, लेकिन वे विभिन्न घोटालों में उलझे हुए हैं। दिल्ली के लोगों को यह सब पता चल गया और वह हताश हो गए। सत्ता को ईमानदारी का पाठ पढ़ाने वाले ये लोग सत्ता में आने के बाद अपनी ईमानदारी खो चुके हैं। दिल्ली की जनता ने इसे समझ लिया है और उन्हें हरा दिया है। उन्हें एहसास है कि ईमानदार और कुशल शासन केवल मोदी के नेतृत्व में ही संभव है। उन्होंने कहा कि भाजपा ने अभूतपूर्व जीत हासिल की है। ಸಂವಿಧಾನದ ದ್ರೋಹಿ ಅವರು ಇವತ್ತು ಜನ ಅವರಿಗೆ ಸರಿಯಾದಂಥ ಪಾಠವನ್ನು ಕಲಿಸಿದ್ದಾರೆ. ನಾವು ಜನನೂ ಅರ್ಥ ಮಾಡ್ಕೊಳ್ಬೇಕು. ದೆಹಲಿ ಸರ್ಕಾರ ಅಂದರೆ ಕೇಂದ್ರಾಡಳಿತ ಪ್ರದೇಶ ಅಂದರೆ ಒಂದು ಮಹಾನಗರ ಪಾಲಿಕೆ. ಅದು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಆಡಳಿತ. ಅಲ್ಲಿ ನೀರಾವರಿ ಯೋಜನೆಗಳಿರೋದಿಲ್ಲ, ವಿದ್ಯುತ್ ಯೋಜನೆಗಳಿರೋದಿಲ್ಲ, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ಯ ವ್ಯವಸ್ಥೆ ಇರೋದಿಲ್ಲ. ಯಾವುದೇ ಜವಾಬ್ದಾರಿ ಇಲ್ಲದೇ ಅತಿ ಹೆಚ್ಚು ಅಂದ್ರೆ ಮಧ್ಯಮವರ್ತಿಗಳಿರ್ತಕ್ಕಂಥ ಊರದು, ಮಧ್ಯಮ ವರ್ಗದ ಆದಾಯ ಜನ ಇರ್ತಕ್ಕಂಥ ಊರದು. ಅಲ್ಲಿ ಹೆಚ್ಚು ಟ್ಯಾಕ್ಸ್ ಬರ್ತದೆ, ಆದಾಯ ಬರ್ತದೆ ಸರ್ಕಾರಕ್ಕೆ. ಅದನ್ನು ತಗೊಂಡು ದೆಹಲಿ ಸುಧಾರಣೆ ಮಾಡಬೇಕಾಗಿತ್ತು. ಅಲ್ಲಿ ಓಡಾಡುವಂಥ ಪರಿಸ್ಥಿತಿ ಇಲ್ಲ. ನಾನು ಒಂದು ಕ್ಷೇತ್ರಕ್ಕೆ ನನಗೂ ಹಾಕಿದ್ರು, ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದೆ. ಓಡಾಡುವಂಥ ಪರಿಸ್ಥಿತಿ ಇಲ್ಲ. ಬಡಬಗ್ಗರು ರಸ್ತೆ ಮೇಲೆ ಇದ್ದಾರೆ. ಎಂಥ ಕೆಟ್ಟ ಪರಿಸ್ಥಿತಿ ಅಂದ್ರೆ ಅವ್ರಿಗೆ ಮನೆ ಮಠಗಳನ್ನ ನಿರ್ಮಾಣ ಮಾಡಿಕೊಡ್ಬೇಕಾಗಿತ್ತು, ಶಾಲೆ ಕಾಲೇಜುಗಳನ್ನ ಮಾಡಬೇಕಾಗಿತ್ತು. ಯಾವುದನ್ನೂ ಮಾಡದೇ ಸರ್ಕಾರದ ಖಜಾನೆ ಒಳಗಿನ ಹಣವನ್ನು ಹಗಲ ದರೋಡೆ ಮಾಡ್ದಂಗೆ ಮಾಡಿ ಜನರಿಗೆ ಹಂಚಿ ಓಟ್ ಹಾಕ್ಸ್ಕೊಂಡಂಥ ಒಬ್ಬ ದೇಶ ಕಂಡಂಥ ಒಬ್ಬ ಹೀನ ಮನಸ್ಥಿತಿನ ರಾಜಕಾರಣಿ ಅವರು. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ದೇಶದ ಜನ ಜಾಗೃತರಾಗಿ ಅವರಿಗೆ ಪಾಠವನ್ನು ಕಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಮತ್ತು ದೇಶಕ್ಕೊಂದು ಕೆಟ್ಟ ಪರಿಸ್ಥಿತಿಯನ್ನು ತಂದು ಒಡ್ಡಿದವರು. ಯಾಕಂದ್ರೆ ಕೇಜ್ರಿವಾಲ ಪುಕ್ಕಟ್ಟು ಕೊಟ್ಟು ದೆಹಲಿಯಲ್ಲಿ ಗೆದ್ದರು, ಕೇಜ್ರಿವಾಲ ಪುಕ್ಕಟ್ಟು ಕೊಟ್ಟು ಪಂಜಾಬ್ದಲ್ಲಿ ಗೆದ್ದರು, ಕರ್ನಾಟಕದಲ್ಲಿಯೂ ಕೂಡ ಕಾಂಗ್ರೆಸ್ನವ್ರನ್ನ ಅನುಸರಿಸ್ಕೊಂಡು ಹೋಗಿ ಅವರು ಪುಕ್ಕಟ್ಟು ಕೊಡ್ತೀವಿ ಅಂಥೇಳಿ ಪುಕ್ಕಟ್ಟು ಕೊಟ್ಟು ಗೆದ್ದಿರ್ತಕ್ಕಂಥದ್ದು ಇದೊಂದು ಕೆಟ್ಟ ಸಂಪ್ರದಾಯ. ಈ ಸಂಪ್ರದಾಯಕ್ಕೆ ತಿಲಾಂಜಲಿ ಹಾಡಬೇಕಾಗ್ತದೆ. ಹೆಂಗೆ ನಮ್ಮ ಪೂರ್ವಜರು ಪಾರದರ್ಶಕವಾಗಿ 1952ರಿಂದ ಚುನಾವಣೆಗಳನ್ನ ಮಾಡಿದ್ದಾರೆ, ಆ ರೀತಿ ಚುನಾವಣೆಗಳು ನಡಿಬೇಕು ಅನ್ನೋದು ಜನರ ಆಶಯ ಅಂತಕ್ಕಂಥದ್ದು ದೆಹಲಿ ಚುನಾವಣೆ ಮೂಲಕ ಇವತ್ತು ಸಾಬೀತಾಗಿದೆ.